ಅಕಸ್ಮಾತ್ ಏನಾದರೂ ಬೈ ಚಾನ್ಸ್ ಲಕ್ಷದ್ವೀಪ್ ಏನಾದರೂ ಪಾಕಿಸ್ತಾನದ ಪಾಲಾಗ್ಬಿಟ್ಟಿದ್ರೆ ಈ ವಿಷಯ ಅಂತೂ ನಿಮ್ಗೆ ಹೇಳಲೇಬೇಕು. ಯಾವಾಗ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಯ್ತಲ್ಲ, ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದಾಗ ಲಕ್ಷದ್ವೀಪ್ ಐಲ್ಯಾಂಡ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಇಂಡಿಯಾನೂ ಬಂದರು, ಪಾಕಿಸ್ತಾನೂ ಬಂದರು. ಪಾಕಿಸ್ತಾನ ಒಂದು ದೊಡ್ಡ ಬೆಟಾಲಿಯನ್ ಜೊತೆ ಬಂತು ಲಕ್ಷದ್ವೀಪನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಆದರೆ ಅದಕ್ಕಿಂತ ಮುಂಚೆನೇ ಬರೀ ಇಬ್ಬರು ಇಂಡಿಯನ್ ಆರ್ಮಿಯವರು ಲಕ್ಷದ್ವೀಪದ ಮೇಲೆ ಬಂದು ಇಂಡಿಯನ್ ಫ್ಲ್ಯಾಗ್ನ ಹಾರಿಸ್ಬಿಟ್ರು. ಆ ಪಾಕಿಸ್ತಾನ ದೂರದಿಂದ ಇಂಡಿಯನ್ ಫ್ಲ್ಯಾಗ್ ಲಕ್ಷದ್ವೀಪ್ ಐಲ್ಯಾಂಡ್ ಮೇಲೆ ಹಾರ್ತಾ ಇರೋದು ನೋಡಿ ಆಲ್ರೆಡಿ ಇಂಡಿಯನ್ ಆರ್ಮಿಯವ್ರು ಬಂದು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ರು. ಅಕಸ್ಮಾತ್ ಏನಾದರೂ ಬೈ ಚಾನ್ಸ್ ಲಕ್ಷದ್ವೀಪ್ ಏನಾದರೂ ಪಾಕಿಸ್ತಾನದ ಪಾಲಾಗ್ಬಿಟ್ಟಿದ್ರೆ ಇಂಡಿಯಾಗೆ ಕರೆಂಟ್ ಸಿಚುವೇಷನಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿರೋದು ಸೆಕ್ಯೂರಿಟಿ ಇಶ್ಯೂಸಿಂದ. ಆದರೆ ಈ ಟೈಮಲ್ಲಿ ನಾವು ನೆನೆಸ್ಕೊಬೇಕಾಗಿರೋದು ನಮ್ಮ ಐರನ್ ಮ್ಯಾನು ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಅವರನ್ನು. ಅವರಿದ್ದಕ್ಕೆ ಇದೆಲ್ಲ ಸಾಧ್ಯ ಆಗಿದ್ದು. ಅವರೇನಾದರೂ ಇರಲಿಲ್ಲ ಅಂದಿದ್ರೆ ಭಾರತ ಕನಿಷ್ಠ 10ರಿಂದ 15 ತುಂಡುಗಳಾಗಿರೋದು. ಸಮುದ್ರದ ಮೇಲೆ ಹೆಂಗೆ ಬ್ರಿಡ್ಜ್ ಮಾಡೋರು ನೋಡಿ, ಬ್ರಿಡ್ಜ್ ಹತ್ಕೊಂಡು ಹೋಯ್ತಾ ಇರೋದು, ತೇಲ್ತಾ ಇರುತ್ತೆ ಈ ಬ್ರಿಡ್ಜ್ ಅಂತೂ. ಅಲೆಗಳು ಬಂದಂಗೆ ನೋಡಿ ಹೆಂಗಾಡ್ತಾ ಇದೆ ನೋಡಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಭಯ್ಯ ಆರ್ ಯು ಎಂಜಾಯಿಂಗ್? Yes, great time. 9 to 5 ಜಾಬ್ ಮಾಡಿ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿರ್ತದಲ್ಲ ಇವ್ರಿಗಂತೂ. ಸೊ ಯು ಆರ್ ಡೂಯಿಂಗ್ ಡೈಲಿ 9 to 5 ಜಾಬ್ ಅಂಡ್ ಯು ಆರ್ ಗೆಟಿಂಗ್ ಜಿಗುಪ್ಸೆ ಇನ್ ಜೀವನ. Yes. ಅಂಡ್ ದಟ್ ಜಿಗುಪ್ಸೆ ಇಸ್ ಗೋಯಿಂಗ್ ನೌ. Yes. ಜಿಗುಪ್ಸೆ ಜೀವನದ ಮೇಲೆ ಕಳ್ಕೊತಾರೆ. ಸಮುದ್ರದಲ್ಲಿ ಬಂದು ಬಿದ್ದಿದ ತಕ್ಷಣ ಆ ಜಿಗುಪ್ಸೆ ಎಲ್ಲ ಹೋಗ್ಬಿಡುತ್ತೆ ಗುರು. ಸಮುದ್ರದ ಸ್ಪೆಷಾಲಿಟಿನೇ ಅದು. ಗುರು ನಾನು ಈ ಬೋಟ್ ಹತ್ತೋವಾಗ ಏನು ಅನ್ಕೊಂಡಿದ್ದೆ, ಬೋಟ್ ಹತ್ತಿಸ್ಕೊಂಡು ಸ್ನಾಕ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡೆ. ಆದರೆ ಬೋಟ್ ಹತ್ತದ ಮೇಲೆ ಹತ್ತುತ್ತಾ ಗೊತ್ತಾಯಿತು ಇದು ಲಗೇಜ್ ಆಟೋ ಅಂತ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಲಗೇಜ್ ಆಟೋನು ಮೀರ್ಸುತ್ತಿದ್ದು ಏನು ಈ ಜಾಗ ಇಲ್ಲೊಂದು ಕೂರ್ಸಿಲ್ಲ ಅಷ್ಟೇ, ಎಲ್ಲ ಫುಲ್ಲು ಜನ ಜಾತ್ರೆ. ಎಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಹಿಪ್ 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 ಹಿಪ್. ಇವು ಮಲಯಾಳಿ? ಹಿಂದಿ ಚಿಕ್ಕಮ್ಮ ಮಲಯಾಳಿ. ಚಿಕ್ಕಮ್ಮ ಇವರಮ್ಮ ಮಲಯಾಳಿ, ಇವ್ರ ಚಿಕ್ಕಮ್ಮ ಕನ್ನಡ. ಹಾಂ ಚಿಕ್ಕಮ್ಮ ಕನ್ನಡ. ಸ್ಮಾಲ್ ಮದರ್. ಚಿನ್ನಮ್ಮ.